ಸುನಿತಾ ಊರಿನ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರೋ ಹೆಣ್ಮಗಳು. ಇವಳ ತಂದೆ ರಘುರಾಮ್ ಊರಿಗೆ ಹಿರಿಯರು. ಪ್ರತಿ ಊರಲ್ಲೂ ಹಣ ಶ್ರೀಮಂತಿಕೆ ಯಾರ ಹತ್ರ ಜಾಸ್ತಿ ಇರುತ್ತೋ ಅವ್ರಿಗೆ ಗೌರವ ಜಾಸ್ತಿ. ಹಾಗಾಗಿ ನಮ್ಮ ಜನಗಳು ಅವ್ರನ್ನ ಊರಿನ ಹಿರಿಯರು ಅನ್ನೋ ಪಟ್ಟ ಕೊಡ್ತಾರೆ. ಹಾಗೆ ರಘುರಾಮ್ ಕೂಡ ಊರಿನ ಹಿರಿ ಮನುಷ್ಯ ಆಗಿ ಅನ್ಸ್ಕೊಂಡಿರ್ತಾನೆ. ಆದರೆ ಇವನಿಗೆ ಕುಲ ಮತ ಅನ್ನೋ ಹುಚ್ಚು ತನ್ನ ಜಾತಿಯವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಮನೆ ಒಳಗೆ ಕೂಡ ಬಿಟ್ಕೊಳ್ತಾ ಇರಲ್ಲ. ಅಯ್ಯೋ ಅಪ್ಪ, ಯಾಕಪ್ಪ ಅವ್ರಿಗೆ ಹೊಡಿತಾ ಇದ್ದೀರಾ? ಪಾಪ ಅವ್ರೇನ್ ಮಾಡಿದ್ರು? ಅಪ್ಪ ಅವ್ರಿಗೆ ಹೊಡಿತಾ ಇದ್ದೀರಲ್ಲ, ಹೀಗೆ ಹೊಡೆದ್ರೆ ಸತ್ತೋಗ್ತಾರೆ. ಏನಾಯ್ತಪ್ಪ? ಇವನಿಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮನೆ ಒಳಗೆ ಬರ್ತಿದ್ದಾನೆ. ನನ್ನ ಮನೆಯಲ್ಲಿ ಕೆಲಸದವ್ರನ್ನ ಕೂಡ ನನ್ನ ಜಾತಿಯವ್ರನ್ನೇ ಬಿಟ್ಕೊಂಡಿದ್ದೀನಿ. ಇನ್ನು ಇವನು ಯಾವನು ಮನೆ ಒಳಗೆ ಬಂದು ನಿಂತಿದ್ದಾನೆ? ಅಯ್ಯೋ ಅಪ್ಪ, ಅವ್ರು ಏನಕ್ಕೆ ಬಂದಿದ್ದಾರೆ ಅಂತ ನಾನು ಕೇಳ್ದೇನೆ ಹೊಡಿತಿದ್ದೀರಲ್ಲ. ಅಪ್ಪ ಒಂದು ನಿಮಿಷ, ಅವ್ರು ಏನಕ್ಕೆ ಬಂದಿದ್ದಾರೆ ಅಂತ ನಾದ್ರೂ ಕೇಳಿ. ಥೂ, ನಾನು ಅವನನ್ನು ಕೇಳೋದ? ಅವನ ಹತ್ರ ಮಾತು ಆಡಲ್ಲ. ಬೇರೆ ಜಾತಿಯವರು ನಮ್ಮ ಮನೆಗೆ ಕಾಲು ಇಡಬಾರ್ದು. ನಿನಗೆ ಗೊತ್ತಾಗಲ್ಲ. ನೀನು ಒಳಗೋಗು ಸುನೀತಾ, ನಿನಗೆ ಇವೆಲ್ಲ ಅರ್ಥ ಆಗಲ್ಲ. ಮಗಳೇ ನೀನು ಬಾರಮ್ಮ. ಅವ್ರಿಗೆ ಅವ್ರ ಜಾತಿನೇ ಹೆಚ್ಚು. ನೀನು ಏನೇ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ನೀನು ಸುಮ್ಮನೆ ಬಾ ಒಳಗೆ. ಅಮ್ಮ ಇದೇನು ಹೇಳ್ತಿದ್ಯಮ್ಮ? ಹೆಚ್ಚು ಕಮ್ಮಿ ಆದರೆ ಅವ್ನು ಸತ್ತೇ ಹೋಗ್ತಾನೆ. ನಿಲ್ಸೋಕೆ ಹೇಳಮ್ಮ ನೀನಾದರೂ. ಅಯ್ಯಯ್ಯೋ ಅಯ್ಯ, ದಯವಿಟ್ಟು ಕ್ಷಮಿಸ್ಬಿಡಿ. ನನಗೆ ಮೈ ಹುಷಾರಿರಲಿಲ್ಲ. ಹಾಗಾಗಿ ಇವತ್ತು ಪೇಪರ್ ಹಾಕೋಕ್ಕೆ ಇವನ್ನ ಕಳಿಸಿದೆ. ನಿಮ್ಮ ಮನೆ ಬಗ್ಗೆ ಏನೂ ಹೇಳಿರಲಿಲ್ಲ. ಹಾಗಾಗಿ ಅವನಿಗೆ ಗೊತ್ತಾಗ್ದೇ ಹೀಗೆ ಮಾಡಿಬಿಟ್ಟಿದ್ದಾನೆ. ದಯವಿಟ್ಟು ಇವತ್ತು ಕ್ಷಮಿಸ್ಬಿಡಿ. ಇದು ಒಂದು ಸರಿ ಕ್ಷಮಿಸ್ಬಿಡಿ. ನೋಡು, ಇದ್ದೇ ಕೊನೆ. ನಿನ್ನ ಮುಖ ನೋಡಿ ಇವನ್ನ ಕ್ಷಮಿಸ್ತಾ ಇದ್ದೀನಿ. ನನ್ನ ಕುಲದವನು ಅಲ್ಲದೆ ಇರೋನು ನನ್ನ ಮನೆ ಒಳಗಲ್ಲ, ನನ್ನ ಗೇಟ್ ಎದುರಿಗೂ ಕಾಣಬಾರ್ದು, ತಿಳ್ಕೊ. ಛೇ, ಏನಮ್ಮ ಇವರು ಜಾತಿ ಜಾತಿ ಅಂತ ಪಾಪ ಆ ಹುಡುಗನ ಮೇಲೆ ಕೈ ಮಾಡಿದ್ರಲ್ಲ. ಒಂದು ನಿಮಿಷ ಏನಾಗಿದೆ ಅಂತಲೂ ಕೇಳೋ ಅಷ್ಟು ತಾಳ್ಮೆ ಇಲ್ವಾ ನಿನ್ನ ಗಂಡಂಗೆ? ನಿನ್ನ ತಂದೆ ಹಾಗೇನಮ್ಮ. ಅವ್ರಿಗೆ ಜಾತಿ ಅಂದರೆ ಅದು ಏನೋ ಹುಚ್ಚು. ಮೊದಲಿಂದನೂ ಹಾಗೆ. ನಾವಾಗಲಿ ನಮ್ಮ ಮನೆಯವರಾಗಲಿ ಬೇರೆ ಜಾತಿಯವ್ರ ಹತ್ರ ಮಾತಾಡೋ ಹಾಗೂ ಇಲ್ಲ. ಅವ್ರು ನಮ್ಮ ಮನೆಗೆ ಬರೋ ಹಾಗೂ ಇಲ್ಲ. ಇವ್ರು ಈ ಜಾತಿ ಅನ್ನೋ ಭೂತ ಯಾವಾಗ ಇವ್ರನ್ನ ಬಿಟ್ಟು ಹೋಗುತ್ತೋ ನನಗಂತೂ ಗೊತ್ತಿಲ್ಲ. ರಘುರಾಮ್ಗೆ ಜಾತಿ ಅನ್ನೋ ಭೂತ ಎಷ್ಟು ಹಿಡ್ದಿರುತ್ತೆ ಅಂದರೆ ತನ್ನ ಮನೆಯವ್ರು ಕೂಡ ಬೇರೆ ಜಾತಿಯವ್ರ ಜೊತೆಗೆ ಮಾತಾಡಬಾರ್ದು. ಹಾಗೆಯೇ ಬೇರೆ ಜಾತಿಯವ್ರು ಕೂಡ ಅವ್ರ ಮನೆ ಗೇಟ್ ಎದುರಿಗೂ ಬರಬಾರ್ದು. ಹಾಗೆ ಜಾತಿ ಬಗ್ಗೆ ತುಂಬ ಅಂದರೆ ತುಂಬಾ ಒಲವಿರುತ್ತೆ. ಜಾತಿಗೋಸ್ಕರ ಪ್ರಾಣ ತೆಗಿಯೋಕ್ಕೂ ಸಿದ್ಧವಾಗಿರ್ತಾನೆ, ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರ್ತಾನೆ. ಆದರೆ ರಘುರಾಮ್ ಮಗಳು ಸುನೀತನಿಗೆ ಈ ಜಾತಿ ಮತ ಕುಲ ಇವು ಯಾವೂ ಇಲ್ಲ. ಗಂಡು ಹೆಣ್ಣು ಮಾತ್ರನೇ ಭೂಮಿ ಮೇಲಿರೋದು. ಬೇರೆ ಎಲ್ಲನೂ ಕುಲಗಳನ್ನು ಮತಗಳನ್ನು ಮನುಷ್ಯರು ಸೃಷ್ಟಿ ಮಾಡ್ಕೊಂಡಿರೋದು ಅನ್ನೋದನ್ನು ತಿಳ್ಕೊಂಡಿರ್ತಾಳೆ. ಯಾಕೆ ಅಂದರೆ ಸುನೀತಾ ವಿದ್ಯಾವಂತೆ. ರಘುರಾಮ್ ಜಾತಿ ಮತ ಅಂತ ಮನೇಲಿ ಎಷ್ಟೇ ನಿಬಂಧನೆಗಳನ್ನು ಮಾಡಿದ್ರೂ ಶಾಲಾ ಕಾಲೇಜಿನಲ್ಲಿ ಇವ್ರು ಮಾಡೋ ಜಾತಿ ಮತದ ನಿಬಂಧನೆಗಳು ಬರಲ್ಲ. ಹಾಗಾಗಿ ಅನಿವಾರ್ಯವಾಗಿ ಮಗಳ ವಿದ್ಯಾಭ್ಯಾಸನ ಎಲ್ಲ ಜಾತಿಯ ಮಕ್ಕಳ ಜೊತೆಗೆ ಮಾಡಬೇಕಾಗಿರತ್ತೆ. ಹಾಗಾಗಿನೇ ಸುನೀತನಿಗೆ ಯಾವುದೇ ಜಾತಿ ಮತ ಇಲ್ಲ ಅನ್ನೋದು ಅವಳಿಗೆ ಅರ್ಥ ಆಗಿರುತ್ತೆ. ಆದರೆ ತಂದೆ ಹೇಗೆ ಎದುರಿಸೋದು ಅಂತ ತಂದೆನ ಎದುರಿಸೋಕ್ಕಾಗ್ದೇ ಸುಮ್ಮನೆ ಇರ್ತಾಳೆ. ಅರೆ, ಏನಾಯ್ತು ಸುನಿ? ಯಾಕೆ ಅಳ್ತಾ ಇದೆಯಾ? ಇಲ್ಲಿ ನೋಡು, ನಾನು ಅಲ್ಲಿಂದ ಕಷ್ಟಪಟ್ಟು ನಿನ್ನ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ. ಹಾಗಿರುವಾಗ ನೀನು ಹೀಗೆ ಅಳ್ತಾ ಇದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಂಡ್ಲಿ ಹೇಳು? ಏನಾಯಿತು? ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಕರಣ್. ಅಪ್ಪನಿಗೆ ಜಾತಿ ಅನ್ನೋ ಭೂತ ಎಷ್ಟು ಹಿಡ್ದಿದೆ ಅಂದರೆ ಬೇರೆ ಜಾತಿಯವರು ನಮ್ಮ ಮನೆ ಒಳಗೆ ಬಂದರೆ ಸಾಕು, ಏನಕ್ಕೆ ಬಂದಿದ್ದಾರೆ ಅಂತಲೂ ಕೇಳ್ದೇನೆ ಇವ್ರಿಗೆ ಮನ್ಸಿಗೆ ಬಂದಾಗ ಹೊಡಿತಾರೆ. ಅಷ್ಟು ಜಾತಿ ಜಾತಿ ಅಂತಾರೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಕರಣ್. ನೀನು ಬೇರೆ ಬೇರೆ ಜಾತಿ ಅಂತ ಗೊತ್ತಾದರೆ ನಿಜವಾಗ್ಲೂ ಏನು ಮಾಡ್ತಾರೋ ಏನೋ. ಹೇ ಸುನೀತಾ, ಇಷ್ಟಕ್ಕೆ ಯಾಕೆ ನೀನು ಟೆನ್ಷನ್ ಆಗ್ತಿದ್ಯಾ? ಅವರೆಲ್ಲ ನಿಮ್ಮಪ್ಪನ ಕೈ ಕೆಳಗೆ ಮನೆ ಕೆಲಸ ಮಾಡ್ಕೊಂಡಿರೋರು. ಹಾಗಾಗಿ ನಿಮ್ಮಪ್ಪ ರಂಪ ಮಾಡಿರಬಹುದು. ಆದರೆ ನೀನು ಪ್ರೀತಿ ಮಾಡ್ತಾ ಇರೋ ಹುಡುಗ ಒಬ್ಬ ಡಾಕ್ಟರು, 100 ಜನಕ್ಕೆ ಜೀವ ಉಳಿಸ್ತಾನೆ ಅಂತ ಗೊತ್ತಾದರೆ ಅವ್ರು ಏನು ಹೇಳ್ದೇನೆ ಒಪ್ಕೋತಾರೆ. ನೀನು ಚಿಂತೆ ಮಾಡಬೇಡ. ಅಯ್ಯೋ, ನಿನಗೆ ಗೊತ್ತಾಗಲ್ಲ ಕರಣ್ ನಮ್ಮಪ್ಪ ಹೇಗೆ ಅಂತ. ನೀನು ಡಾಕ್ಟರ್ ಬಿಟ್ಟು DC ಆದರೂ ಕೂಡ ಮೊದಲಿಗೆ ಕೇಳೋದು ನೀನು ಯಾವ ಜಾತಿಯವನು ಅಂತಾನೆ. ಅದು ಬಿಟ್ಟು ನೀನು ಡಾಕ್ಟರ್ ಆಗಿದೆಯಾ DC ಆಗಿದೆಯಾ ಜಾತಿ ಎಲ್ಲ ಬೇಡ, ನನ್ನ ಮಗಳನ್ನ ನೀನು ಮದುವೆ ಆಗು ಅಂತ ಹೇಳಲ್ಲ ಅವರು. ನಿನಗೆ ಗೊತ್ತಿಲ್ಲ ಕರಣ್, ನಮ್ಮಪ್ಪನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು.
ನಾನು ಸ್ಕೂಲ್ ಕಾಲೇಜಿಗೆ ಹೋಗ್ತಾ ಇರುವಾಗ ನಾನು ಎಲ್ಲರ ಜೊತೆನೂ ಕೂತಿರ್ತೀನಿ, ಮಾತಾಡ್ತೀನಿ. ಅವರೆಲ್ಲರೂ ನನ್ನ ಮುಟ್ಟಿರ್ತಾರೆ ಅನ್ನೋ ಕಾರಣಕ್ಕೆ ಸ್ಕೂಲಿಂದ ಬಂದ ಕೂಡಲೇ ಹೊರಗಡೆ ನಿಲ್ಲಿಸಿ ತಲೆ ಮೇಲೆ ನೀರು ಸುರಿದು ಆಮೇಲೆ ಸ್ನಾನ ಮಾಡ್ಕೊಂಡು ಬರೋಕ್ಕೆ ಹೋಗು ಅಂತ ಹೇಳ್ತಾ ಇದ್ರು. ಅಷ್ಟು ಜಾತಿ ಅನ್ನೋ ಹುಚ್ಚು ಅವರಿಗೆ. ಹೇ, ಏನು ಹೇಳ್ತಿದ್ಯಾ ನೀನು? ಇವಾಗಿನ ಪ್ರಪಂಚದಲ್ಲೂ ಜಾತಿ ಮತ ಅನ್ನೋರು ಅದಕ್ಕೋಸ್ಕರನೇ ಬದುಕೋರಿದ್ದಾರಾ? ನೀನಾದರೂ ನಿಮ್ಮ ತಂದೆಗೆ ಬುದ್ಧಿ ಹೇಳೋದಲ್ವಾ? ಯಾವ ಜಾತಿ ಮತ ಏನೂ ಇಲ್ಲ ಅಪ್ಪ, ಎಲ್ಲರೂ ಒಂದೇ, ಜಾತಿ ಎಲ್ಲ ನಾವು ಮಾಡ್ಕೊಂಡಿರೋದು ಅಂತ. ಅಯ್ಯೋ, ಅಷ್ಟೆಲ್ಲ ನಾನು ಹೇಳೋಕೆ ರೆಡಿ ಇದ್ದೀನಿ ಕರಣ್. ಆದರೆ ಅದನ್ನೆಲ್ಲ ಕೇಳಿಸ್ಕೊಳ್ಳೋ ತಾಳ್ಮೆ ಆಗಲಿ, ಅದನ್ನೆಲ್ಲ ಬಿಡೋ ಒಳ್ಳೆ ಬುದ್ಧಿ ಆಗಲಿ ನಮ್ಮ ಅಪ್ಪಂಗಿಲ್ಲ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಕರಣ್. ನಾನು ನಿನ್ನ ಪ್ರೀತಿ ಮಾಡಿರೋ ವಿಷಯ ನಮ್ಮ ಮನೇಲಿ ಗೊತ್ತಾದರೆ ಇಬ್ಬರೂ ಜೀವಂತವಾಗಿ ಉಳಿಸಲ್ಲ. ಬೇಡ ಕರಣ್, ನನ್ನಿಂದ ನಿನ್ನ ಜೀವಕ್ಕೆ ಅಪಾಯ ಆಗೋದು ಬೇಡ. ನನಗೆ ಇಷ್ಟ ಇಲ್ಲ ಹಾಗೆ ಮಾಡೋಕ್ಕೆ. ನನ್ನ ಮರ್ತು ಬಿಡು ಕರಣ್. ನಿನ್ನ ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ. ಇದೆಲ್ಲ ಯಾಕೋ ಸರಿ ಇಲ್ಲ ಅನ್ನಿಸ್ತಿದೆ. ನನ್ನಿಂದ ನಿನ್ನ ಜೀವಕ್ಕೆ ಅಪಾಯ ಆಗುತ್ತೆ ಕರಣ್. ಏನು ಮಾತಾಡ್ತಿದ್ಯಾ ಅಂತ ನಿನಗಾದರೂ ಗೊತ್ತಾಗ್ತಿದ್ಯಾ? ಅಥವಾ ಸುಮ್ಮನೆ ಏನು ಗೊತ್ತಾಗ್ದೇನೆ ಹೀಗೆ ಹೇಳ್ತಿದ್ಯಾ ಸುನಿ? ನೋಡು, ನೀನು ಏನು ಹೇಳಿದ್ರು ಅಷ್ಟೇ, ನಾನು ನಿನ್ನ ಪ್ರೀತಿ ಮಾಡಿರೋದು ನಿನ್ನ ತಂದೆಗೆ ಹೆದರಿ ಅಥವಾ ಇನ್ಯಾರಿಗೋ ಹೆದರಿ ನಿನ್ನ ಬಿಟ್ಕೊಡೋದಕ್ಕಲ್ಲ. ಮದುವೆ ಆಗಿ ಜೀವನ ಪೂರ್ತಿ ನನ್ನ ಜೀವ ಇರೋವರೆಗೂ ನಿನ್ನ ಜೊತೆ ಬದುಕೋದಕ್ಕೆ. ಅಯ್ಯೋ, ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ನನ್ನ ಜೊತೆಗಿದ್ರೆ ನಿನ್ನ ಜೀವಕ್ಕೆ ಅಪಾಯ. ನನ್ನಿಂದ ನಿನ್ನ ಜೀವ ಹೋಗೋದು ನನಗಿಷ್ಟ ಇಲ್ಲ. ಕರಣ್ ಬೇರೆ ಜಾತಿಯವನಾಗಿರೋದ್ರಿಂದ ಸುನೀತನಿಗೆ ತುಂಬ ಟೆನ್ಷನ್ ಶುರುವಾಗುತ್ತೆ. ಯಾಕೆ ಅಂದರೆ ತಂದೆ ಜಾತಿಯನ್ನು ಹುಚ್ಚು ಎಲ್ಲಿ ಕರಣ್ ಜೀವಕ್ಕೆ ಅಪಾಯ ಮಾಡುತ್ತೋ ಅನ್ನೋ ಭಯ. ಅದರಿಂದನೇ ಈ ಪ್ರೀತಿ ಎಲ್ಲ ಬೇಡ, ದೂರ ಇರುವಂತ ಕರಣ್ಗೆ ಹೇಳ್ತಾ ಇರ್ತಾಳೆ. ಪ್ರೇಮಿಗಳೇ ಹಾಗೆ, ತಾವು ಪ್ರೀತಿ ಮಾಡಿದವರು ತಮ್ಮಿಂದಾನೇ ನೋವು ಪಡೋ ಹಾಗೆ ಆಗತ್ತೆ, ಅವ್ರ ಜೀವಕ್ಕೆ ನಮ್ಮಿಂದಾನೇ ಅಪಾಯ ಆಗುತ್ತೆ ಅಂತ ಗೊತ್ತಾದರೆ ನಮ್ಮಿಂದ ದೂರ ಇರಿ ಅಂತಲೇ ಹೇಳ್ತಾರೆ. ಹಾಗೆ ಸುನೀತಾ ಕೂಡ ತನ್ನಿಂದ ಕರಣ್ಗೆ ಅಪಾಯ ಆಗಬಾರ್ದು ಅಂತ ದೂರ ಇರೋಕೆ ಹೇಳ್ತಾ ಇರ್ತಾಳೆ. ಆದರೆ ಅಷ್ಟರಲ್ಲಿ ಸುನೀತನ ತಂದೆ ರಘುರಾಮ್ ರೂಮ್ ಹತ್ರ ಬರ್ತಾನೆ. ಅಮ್ಮ ಸುನೀತಾ, ಮಗಳೇ ಸುನೀತಾ, ಬಾಗಿಲು ತೆಗಿಯಮ್ಮ. ಬಾಗಿಲು ಹಾಕ್ಕೊಂಡು ಒಬ್ಳೆ ಏನು ಮಾಡ್ತಾ ಇದೆಯಾ? ಅಯ್ಯೋ ದೇವ್ರೆ, ಅಯ್ಯೋ ಅಪ್ಪ ಬಂದ್ರು ಕರಣ್. ಅವ್ರೇನಾದರೂ ನಿನ್ನ ಇಲ್ಲಿ ನೋಡಿದ್ರೆ ಏನು ಮಾಡ್ತಾರೋ ನನಗಂತೂ ನೆನೆಸ್ಕೊಳ್ಳೋಕೆ ಭಯ ಆಗ್ತಿದೆ. ಮೊದಲು ಎಲ್ಲಾದರೂ ಬಚ್ಚಿಟ್ಕೋ, ಅವ್ರಿಗೆ ಗೊತ್ತಾಗ್ತಿರೋ ಹಾಗೆ. ಹೋಗು ಕರಣ್. ಅಯ್ಯೋ, ಏನು ಮಗಳೇ ನೀನು ಬಾಗಿಲು ತೆಗಿಯೋದಕ್ಕೆ ಇಷ್ಟೊತ್ತು ಮಾಡ್ತಿದ್ಯಲ್ಲ? ಅವಾಗಿಂದನೂ ಬಾಗಿಲು ಬಡಿತಾನೆ ಇದ್ವಿ ಗೊತ್ತಾ? ಅದು ಅದು ಅಪ್ಪ, ಅದು ಹಾಂ ಮಲಗಿದ್ದೆ ಅಪ್ಪ. ಅದಕ್ಕೆ ನೀವು ಕರೆದಿದ್ದು ಕೇಳಿಸ್ಲಿಲ್ಲ ನನಗೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಓ ಹೌದಾ? ಏನಿಲ್ಲಮ್ಮ, ನಿನಗೆ ಗೊತ್ತಲ್ವಾ ನಿನ್ನ ಭಾವ ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಅಂತ. ಅವನಿಗೆ ನಿನ್ನನ್ನೇ ಕೊಟ್ಟು ಮದುವೆ ಮಾಡಬೇಕು ಅಂತ ನೀನು ಹುಟ್ಟಿದಾಗಲೇ ನಿರ್ಧಾರ ಮಾಡಿದ್ವಿ. ನಾಳೆ ನೀನು ನೋಡೋದಕ್ಕೆ ಅತ್ತೆ ಮಾವ ಭಾವ ಎಲ್ಲರೂ ಬರ್ತಾರೆ. ಬೆಳಗ್ಗೆ ಬೇಗ ಎದ್ದು ರೆಡಿ ಆಗು ಆಯಿತಾ? ಅದನ್ನು ಹೇಳೋಕ್ಕೆ ಬಂದ್ವಿ. ಕರಣ್, ಇವಾಗ ಏನು ಮಾಡೋದು? ನಾಳೆನೇ ಮದುವೆ ಮಾತುಕತೆ ಅಂತಿದ್ದಾರೆ. ನನಗೆ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಇವಾಗ ಏನು ಮಾಡೋದು ಕರಣ್? ನನಗಂತೂ ತುಂಬ ಭಯ ಆಗ್ತಿದೆ. ಅದು ಅದು ಅಪ್ಪ, ಅದೇನು ಅಂದರೆ ಅದು ಅಪ್ಪ. ಛೀ, ನಾನು ಅವಾಗಲೇ ಅಂದ್ಕೊಂಡೆ ಬಾಗಿಲು ತೆಗಿಯೋದು ಯಾವಾಗ ಲೇಟ್ ಆಯಿತೋ ಅವಾಗಲೇ ಯಾರೋ ಇದ್ದಾರೆ ಒಳಗೆ ಅಂತ. ಯಾವನೋ ನೀನು ನನ್ನ ಮನೆ ಒಳಗೆ ಬಂದು ನನ್ನ ಮಗಳ ಜೊತೆನೇ ಮಾತಾಡೋ ಅಷ್ಟು ಧೈರ್ಯನೇನೋ ನಿನಗೆ? ಅಯ್ಯೋ ಅಪ್ಪ, ಪ್ಲೀಸ್ ಅಪ್ಪ, ಅವನಿಗೆ ಹೊಡಿಬೇಡಿ ಅಪ್ಪ. ಇದರಲ್ಲಿ ಅವನದೇನು ತಪ್ಪಿಲ್ಲ ಅಪ್ಪ. ನಿಮ್ಮ ಕಾಲಿಗೆ ಬೀಳ್ತೀನಪ್ಪ, ಹೊಡಿಬೇಡಿ ಅಪ್ಪ. ಅಪ್ಪ ನೀ ಪ್ಲೀಸ್ ಅಪ್ಪ. ಅಪ್ಪ ಅಮ್ಮ ನೀನಾದರೂ ಹೇಳು. ಯಾವ ಜಾತಿಯವನು ಅಂತಾನೆ ಗೊತ್ತಿಲ್ಲ ಅಂಥವನ್ನ ನನ್ನ ಮನೆ ಒಳಗೆ ಕರ್ಕೊಂಡು ಬಂದಿದ್ಯಾ? ಇವತ್ತು ಇವನು ಜೀವಂತವಾಗಿ ನನ್ನ ಮನೆಯಿಂದ ಹೊರಗೆ ಹೋಗಲ್ಲ. ಅಯ್ಯೋ ಅಪ್ಪ, ಹಾಗೆ ಮಾತಾಡಬೇಡಿ ಪ್ಲೀಸ್ ಅಪ್ಪ. ನೀವು ಹೇಳ್ದಾಗ ಕೇಳ್ತೀನಿ ಪ್ಲೀಸ್ ಅಪ್ಪ. ಅವನಿಗೆ ಏನು ಮಾಡಬೇಡಿ, ದಯವಿಟ್ಟು ಅವನನ್ನು ಬಿಟ್ಬಿಡಿ. ಇನ್ಯಾವತ್ತೂ ಅವನ ಹತ್ರ ಮಾತಾಡಲ್ಲಪ್ಪ. ನಿಮ್ಮ ಕೈ ಮುಗಿತೀನಿ, ಅವನ್ನ ಬಿಟ್ಬಿಡಿ. ನೀವೇನು ಹೇಳ್ತೀರೋ ಹಾಗೆ ಕೇಳ್ತೀನಿ. ನೀವು ಹೇಳ್ದಾಗೆ ಭಾವನ್ನೇ ಮದುವೆ ಆಗ್ತೀನಿ ಅಪ್ಪ. ಅವನ್ನ ಬಿಟ್ಬಿಡಿ ಅಪ್ಪ. ರಘುರಾಮ್ಗೆ ಮಗಳ ಪ್ರೀತಿ ಬಗ್ಗೆ ಗೊತ್ತಾಗತ್ತೆ. ಮೊದಲೇ ಜಾತಿ ಜಾತಿ ಅಂತ ಮುಳುಗೋಗಿರೋ ಅವನಿಗೆ ಬೇರೆ ಯಾವುದೋ ಜಾತಿಯವನಾಗಿರೋ ಕರಣ್ ನೋಡಿ ತುಂಬಾ ಕೋಪ ಬರುತ್ತೆ. ಅವನಿಗೆ ಮನ್ಸಿಗೆ ಬಂದಂಗೆಲ್ಲ ಹೊಡಿತಾನೆ. ಪಾಪ ಅದನ್ನ ನೋಡಿ ಸುನೀತನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ತಂದೆ ಹೇಳ್ದಾಗ ಕೇಳ್ತೀನಿ ಅಂತ ಒಪ್ಕೊಳ್ತಾಳೆ. ಇದಾದ್ಮೇಲೆ ಕರಣ್ ಮತ್ತೆ ಸುನೀತಾ ಯಾವತ್ತೂ ಭೇಟಿಯಾಗೋದೇ ಇಲ್ಲ. ಸುನೀತನಿಗೆ
ಅವಳ ಭಾವನ ಜೊತೆ ಮದುವೆ ಫಿಕ್ಸ್ ಆಗಿರುತ್ತೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ಏಯ್, ಯಾರೋ ನೀನು? ಯಾಕೋ ನನ್ನ ಎದುರಿಗೆ ನಿಂತಿದ್ಯಾ? ಏನೋ ಬೇಕು ನಿನಗೆ? ಓಹೋ, ಇಷ್ಟು ಬೇಗ ಮರ್ತ್ಬಿಟ್ಯಾ? ಅವತ್ತೇನೋ ತಿಳಿದೇನೆ ಪೇಪರ್ ಹಾಕೋದಕ್ಕೆ ನಿನ್ನ ಮನೆ ಒಳಗೆ ಬಂದರೆ ಒಳ್ಳೆ ಏನೋ ನಿನ್ನ ಮಗಳನ್ನ ನೋಡೋಕ್ಕೆ ಬಂದಿರೋ ಹಾಗೆ ಹೊಡೆದು ಅವಮಾನ ಮಾಡಿದೆ ಅಲ್ವಾ? ಜಾತಿ 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 ಅಂತ ಜಾತಿ ಹೆಸರಿನಲ್ಲಿ ನನಗೆ ನೀನು ಅವಮಾನ ಮಾಡಿದ್ಯಲ್ಲ, ಇವಾಗ ನನ್ನಿಂದನೇ ನೀನು ಸಾಯಬೇಕು. ಅವತ್ತು ನನಗೆ ನೀನು ಮಾಡಿರೋ ಅವಮಾನ ನಾನು ಜೀವನದಲ್ಲಿ ಮರೆಯೋದೂ ಇಲ್ಲ. ಅದಕ್ಕೆ ನನ್ನಿಂದಾನೇ ನೀನು ಸಾಯಬೇಕು. ನಿನ್ನ ಮಾತ್ರ ಜೀವಂತವಾಗಿ ಉಳಿಸಲ್ಲ. ಅಯ್ಯಯ್ಯೋ ಅಮ್ಮ, ಕಾಪಾಡಿ ಕಾಪಾಡಿ! ಅಯ್ಯಯ್ಯೋ ಅಂಕಲ್, ಇವರು ಇದೇನಾಗೋಯ್ತು? ಮೊದಲು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು. ಕರಣ್ ರಘುರಾಮ್ನ ತನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ತಾನೇ ಬ್ಲಡ್ ಕೊಟ್ಟು ತಾನೇ ಟ್ರೀಟ್ಮೆಂಟ್ ಮಾಡ್ತಾನೆ. ನೋಡಿದ್ರಾ? ಕುಲ ಜಾತಿ ಮತ ಅಂತ ಬೀಗ್ತಾ ಇದ್ರಿ, ಆದರೆ ಇವಾಗ ನಿಮ್ಮ ಮೈನಲ್ಲಿ ಹರಿತಾ ಇರೋದು ಈ ಹುಡುಗನ ರಕ್ತ. ಯಾವ ಜಾತಿ ಅಂತಾನೂ ನೋಡದೆ ರಕ್ತ ಕೊಟ್ಟಿದ್ದಾನೆ. ಆ ರಕ್ತನೇ ನಿಮ್ಮ ಮೈನಲ್ಲಿ ಹರಿತಾ ಇರೋದು. ಈ ಜೀವ ಕೂಡ ಅವನೇ ಉಳಿಸಿರೋದು. ಆದರೆ ಬೇರೆ ಜಾತಿಯವನಾಗಿದ್ರೆ ಈ ಹುಡುಗನಿಂದನೇ ನೀವು ಬದುಕಿದಿರಲ್ರಿ. ಹೌದಪ್ಪ, ಜಾತಿ ಅಂತ ಯಾವುದೂ ಇರಲ್ಲ. ಗಂಡು ಹೆಣ್ಣು ಅಷ್ಟೇ ದೇವ್ರು ಸೃಷ್ಟಿ ಮಾಡಿರೋ ಜಾತಿ. ಎಲ್ಲರ ಮೈನಲ್ಲೂ ಇರೋದು ಒಂದೇ ರಕ್ತ ಅಪ್ಪ, ಕೆಂಪು ರಕ್ತನೇ. ನಿಮ್ಮ ಮೈನಲ್ಲೇನಾದರೂ ನೀಲಿ ರಕ್ತ ಹರಿತಾ ಇದೆಯಾ, ಅಥವಾ ಅವನ ಮೈನಲ್ಲೇನಾದರೂ ಬಿಳಿ ರಕ್ತ ಹರಿತಾ ಇದೆಯಾ? ಜಾತಿ ಬೇರೆ ಬೇರೆ ಆದರೂ ಕೂಡ ಇರೋದು ಒಂದೇ ರಕ್ತ ತಾನೇ. ಎಲ್ಲರ ಮೈನಲ್ಲೂ ಕೆಂಪು ರಕ್ತನೇ ಹರಿತಾ ಇರೋದು. ಜಾತಿ ಅಂತ ಏನೂ ಇಲ್ಲಪ್ಪ. ನೀವು ಮಾಡ್ಕೊಂಡಿರೋದು ಆ ಜಾತಿ ಈ ಜಾತಿ ಅಂತ. ಆದರೆ ದೇವ್ರ ಸೃಷ್ಟಿನಲ್ಲಿ ಗಂಡು ಹೆಣ್ಣು ಎರಡೇ ಇರೋದಪ್ಪ. ಯಾಕಪ್ಪ ನಿಮಗಿದೆಲ್ಲ ಅರ್ಥ ಆಗ್ತಿಲ್ಲ? ಇವಾಗಲಾದರೂ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಜಾತಿ ಜಾತಿ ಅಂತ ಅದನ್ನೇ ಸಾಧಿಸಬೇಡಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನನಗಿವಾಗ ಅರ್ಥ ಆಗ್ತಿದೆ ಏನು ಅಂತ. ಜಾತಿ ಅಂತೇನಿಲ್ಲ, ಎಲ್ಲರೂ ಒಂದೇ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಆಪತ್ತಿಗಾದವನೇ ನೆಂಟ ಅನ್ನೋ ಹಾಗೆ ನಮಗೆ ಕಷ್ಟ ಇದ್ದಾಗ ಯಾರು ಬರ್ತಾರೋ ಅವರೇ ನಮ್ಮವರು. ಜಾತಿ ಅದೆಲ್ಲ ಸುಳ್ಳು ಅಂತ ಇವಾಗ ಗೊತ್ತಾಗ್ತಾ ಇದೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಏನೋ ಮೊದಲಿಂದಾನು ಜಾತಿ ಜಾತಿ ಅಂತ ನಂಬ್ಕೊಂಡ್ಬಂದು ಅದೇ ಮುಂದುವರ್ಸ್ಕೊಂಡು ಬಂದೆ. ಹಾಗಾಗಿ ಅದರಿಂದ ನಿಮಗೆಲ್ಲರಿಗೂ ನೋವು ಕೊಟ್ಟಿದ್ದೀನಿ. ನನ್ನ ಕ್ಷಮಿಸ್ಬಿಡಮ್ಮ. ಇನ್ಯಾವತ್ತೂ ಜಾತಿ ಅನ್ನೋ ಮಾತೇ ಇರಲ್ಲ. ನಮ್ಮಲ್ಲಿ ಎಲ್ಲರೂ ಸಮಾನರಾಗಿರೋಣ. ನೀವು ಇಷ್ಟಪಟ್ಟಿರೋ ಹಾಗೆಯೇ ನಿಮ್ಮಿಬ್ಬರು ಮದುವೆನ ನಾನು ಮುಂದೆ ನಿಂತು ಮದುವೆ ಮಾಡ್ತೀನಿ. ನನ್ನ ಕ್ಷಮಿಸ್ಬಿಡಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.